ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಇಂದಿನ ಮುಖ್ಯಾಂಶಗಳಿಗೆ ಸ್ವಾಗತ. ಅರಬ್ಬಿ ಸಮುದ್ರದಲ್ಲಿ ಮತ್ತೆ ವಾಯುಭಾರ ಕುಸಿತ, 14 ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಣೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ 3 ದಿನ ಮಳೆ ಆಗುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾರಣಾಸಿ ಕ್ಷೇತ್ರದ ಲೋಕಸಭೆ ಚುನಾವಣೆಗೆ ಒಟ್ಟು 39 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಚನ್ನಗಿರಿಯಲ್ಲಿ ನಿನ್ನೆ 19ರಂದು ಬಂದ ಭಾರೀ ಮಳೆಗೆ ಮುಖ್ಯ ಬಸ್ ನಿಲ್ದಾಣದಲ್ಲಿರುವ ಬಸ್ ಸ್ಟ್ಯಾಂಡ್ನ ಮೇಲ್ಛಾವಣಿಗಳು ಗಾಳಿಯಲ್ಲಿ ಹಾರಿ ಹೋಗಿವೆ. ಲೋಕಸಭಾ ಚುನಾವಣೆ ರಾಯ್‌ಬೇರೇಲಿಯಲ್ಲಿ ರಾಹುಲ್ ಗಾಂಧಿ ಅದೃಷ್ಟ ಪರೀಕ್ಷೆ. ನಾಳೆ 49 ಕ್ಷೇತ್ರಗಳಲ್ಲಿ ಮತದಾನ. ಅಕ್ರಮ ಕಲ್ಲು ಕೊರೆ ನಡೆಸುತ್ತಿದ್ದ ಬಿಜೆಪಿ ಮುಖಂಡನ ಬಂಧನ, ಪೊಲೀಸರಿಗೆ ಧಮಕಿ ಹಾಕಿದ ಬಿಜೆಪಿ ಶಾಸಕ. ಸಾವಿನ ನಂತರವೂ ಮಂಡ್ಯದ ಪವಿತ್ರ ಜೈರಾಮ್ ಮಾನ ತೆಗೆದಿರುವ ಮೀಡಿಯಾಗಳು. ಮಂಡ್ಯದಲ್ಲಿ ಚಿತ್ರನಟ ವಿಷ್ಣುರವರ ಸಂಭ್ರಮಾಚರಣೆ. ತಾಕತ್ತಿದ್ದರೆ ಎಎಪಿ ನಾಯಕರನ್ನೆಲ್ಲ ಬಂಧಿಸಿ ಎಂದು ಮೋದಿರವರಿಗೆ ಸವಾಲೆಸೆದ ಕೇಜ್ರಿವಾಲ್. ಹೆಲಿಕಾಪ್ಟರ್ ಪತನ, ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸಾವು. ಶ್ರೀರಂಗಪಟ್ಟಣ ಬರ ಪರಿಹಾರ ತಾರತಮ್ಯ ಖಂಡಿಸಿ ಪ್ರತಿಭಟನೆ. ಪ್ರಜ್ವಲ್ ರೇವಣ್ಣ ಪ್ರಕರಣ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದತಿಗೆ ಆಗ್ರಹಿಸಿ ಹಾಸನ ಚಲೋ. ಮಂಡ್ಯ ಚೆಸ್ ಪಂದ್ಯಾವಳಿಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ.